ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯ ಪ್ರಿಯ ಭಕ್ತರೇ, ಇಂದು ನಿಮ್ಮ ಮುಂದೆ ಬಹಳ ವಿಶಿಷ್ಟವಾದ ಸಂದೇಶವನ್ನ ತೆರೆದಿಡ್ತಾ ಇದ್ದೇವೆ. ಮುಂದಿನ 4 ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಅಪೂರ್ವ ಚಲನೆಗಳೊಂದಿಗೆ ತುಂಬಿರುತ್ತೆ. ಇದನ್ನ ಗಂಭೀರವಾಗಿ ಮತ್ತು ಪ್ರತ್ಯೇಕವಾಗಿ ಕೇಳಬೇಕು. ಏಕೆಂದ್ರೆ ಈ ಸಮಯವನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಂತರ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ನಿಮ್ಮ ಜೀವನದಲ್ಲಿ ಈ ಮಟ್ಟದ ಬದಲಾವಣೆ ನೀವು ಎಂದಿಗೂ ನೋಡಿರಲಿಲ್ಲ. ಅದಕ್ಕಾಗಿ ಈ ಕ್ಷಣವನ್ನ ಸುಮ್ಮನೆ ನೀವು ಬಿಡೋದಕ್ಕೆ ಹೋಗಬೇಡಿ. ಹೊಸ ಒಂದು ಪ್ರಭಾತ ಏನು ಪ್ರವೇಶಿಸ್ತಾ ಇದೆ, ಬೆಳಕು. ಆ ಒಂದು ಬೆಳಕಿನಲ್ಲಿ ನಿಮಗೆ ಅದ್ಭುತ ಸುಳಿವುಗಳು ಗೋಚರಿಸುತ್ತೆ. ಈ ಬಾರಿ ನಿಮ್ಮ ಮಹತ್ವವು, ನಿಮ್ಮ ಸ್ಥಾನವು ಎಷ್ಟು ದೊಡ್ಡ ಮಟ್ಟಕ್ಕೆ ಏರುತ್ತದೆನೋ ನೀವು ಆಶ್ಚರ್ಯದಿಂದ ನೋಡ್ತೀರಾ. ನಿಮ್ಮ ಮೇಲೆ ಪರಮಶಕ್ತಿಯ ಅನುಗ್ರಹ ಅನನ್ಯವಾಗಿ ತಟಸ್ಥವಾಗಿದೆ. ನಿಮ್ಮ ಕೈಯಲ್ಲಿ ಮಾಡಿದ ಕೆಲಸಗಳಿಗೆ ದಾರಿಗಳು ತೆರಿತಾ ಇವೆ. ನಿಮ್ಮ ವ್ಯಕ್ತಿತ್ವ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಧನವೃಷ್ಟಿ ಸಂಭವಿಸ್ತಾ ಇದೆ. ಅದಕ್ಕಾಗಿ ಕಾರಣ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳದ ಒಂದು ಬಲಿಷ್ಠ 11ನೇ ಸ್ಥಾನ ಯೋಗ. ನಿಮ್ಮ ಪಕ್ಕದಲ್ಲಿನ ಈಗ ಕೇಳಬೇಕಾದ 4 ಮಹಾ ಸೂಚನೆಗಳಿವೆ. ಇವುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ವಿಶ್ವವೇ ನಿಮ್ಮ ಕಾಲಿಗೆ ಬಂದು ನಿಂತಂತೆ ಆಗುತ್ತೆ. ಏಕೆಂದ್ರೆ ಮುಂದಿನ ದಿನಗಳು ದೇವಶಕ್ತಿಗಳಿಂದಲೇ ನಿರ್ದೇಶಿತವಾದ ಮಹಾ ದಿನಗಳಾಗಿರುತ್ತೆ. ಪ್ರತಿಯೊಂದು ಪದಕ್ಕೂ ಪ್ರಾಮುಖ್ಯತೆ ಇದೆ. ಆದ್ರಿಂದ ಮೊದಲಿನಿಂದ ಕೊನೆಯವರೆಗೂ ನೀವು ಲಕ್ಷ್ಯ ಕೊಟ್ಟು ಕೇಳಿ. ಕಮೆಂಟ್ನಲ್ಲಿ ಜೈ ಶ್ರೀ ಹನುಮಾನ್, ಜೈ ಶ್ರೀ ಲಕ್ಷ್ಮೀ ಮಾತಾ ಅಂತ ಬರೆಯೋದನ್ನ ಮರಿಬೇಡಿ. ಇದರಿಂದ ದೈವದ ಅನುಗ್ರಹ ಶಕ್ತಿಯಾಗಿ ನಿಮ್ಮ ಮೇಲೆ ಹರಿಯುತ್ತೆ. ವಿಶ್ವವು ಸದಾ ಸಂಕೇತಗಳ ಮೂಲಕ ಮಾತನಾಡುತ್ತೆ. ಆದರೆ ಈ ಬಾರಿ ಅದು ಹಿಂದಿಕ್ಕಿ ಪಾತಾಳದಷ್ಟು ಆಳದ ನೋವನ್ನು ದೂರ ಮಾಡುವ ಸೂಚನೆಯನ್ನ ನೀಡ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಸಾಕು. ಉಳಿದಂತೆ ಅದೃಷ್ಟವೇ ಬಾಗಿಲಿಗೆ ಬಂದು ನಿಂತಿದೆ. ಏಕೆಂದ್ರೆ ಸಾಕ್ಷಾತ್ ಶಿವಶಕ್ತಿ ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಡುವ ಸಮಯ ಕೇವಲ ಕ್ಷಣಗಳ ಅಂತರದಲ್ಲಿ ನಿಂತಿದೆ. ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭಗವಂತ ಮಾಡಿದ ಪ್ರತಿಯೊಂದು ನಿರ್ಧಾರವು ನಿಮ್ಮ ಒಳಿತಿಗೆ ಮಾಡಿದ್ದದ್ದೇ ಎನ್ನುವ ಒಂದು ನಂಬಿಕೆ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಈ ದಿನಗಳು ನಿಮ್ಮ ಕೆಲಸಗಳನ್ನು ನೆರವೇರಿಸುತ್ತೆ. ಹಳೆಯ ಸಮಸ್ಯೆಗಳ ಪರಿಹಾರ ಹೊಂದುತ್ತೆ. ಭಗವಂತನು ನಿಮ್ಮ ಜೋಲಿನಲ್ಲಿ ಸುಖವನ್ನ ತುಂಬುತ್ತಾನೆ. ಅದಕ್ಕಾಗಿ 4 ತತ್ವಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹೂಡಿ ಇಡಿ. ಮೊದಲದು ಆಲೋಚನೆಯನ್ನ ದೊಡ್ಡದಾಗಿರ್ಲಿ. ಯಾರೇನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಮುಖ್ಯ ಅಲ್ಲ. ನಿಮ್ಮ ಗುರಿ ಎತ್ತರವಾಗಿ ಇರಬೇಕು. ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನಿಮ್ಮ ಯಶಸ್ಸನ್ನ ನೋಡಿ ಕೈ ಮುಗಿದು ನಿಂತ್ಕೊಳ್ತಾರೆ. ನಿಮ್ಮನ್ನು ತಮ್ಮವರಂತೆ ಕರೀತಾರೆ. ಆದರೆ ಕ್ಷಣ ಕ್ಷಣ ಬದಲಾಗುವ ಜನರನ್ನ ನೀವು ನಂಬೋದಕ್ಕೆ ಹೋಗ್ಬೇಡಿ. ಅವರಿಗೆ ಹೋಲಿಸಿದರೆ ಶತ್ರುವೇ ಉತ್ತಮ. ಯಾಕೆಂದ್ರೆ ಅವರು ಎದುರು ಬಂದು ದಾಳಿ ಮಾಡ್ತಾರೆ. ಆದರೆ ಹಿಂಬಲಿಸುವವರು ಏನಿದ್ದಾರೆ ಅವರು ಹೃದಯಕ್ಕೆ ಚುಚ್ಚಿ ಬಿಡ್ತಾರೆ. ಇನ್ನು ಮಂಗಳದೇವ ಮತ್ತು ಮಹಾದೇವ ಇಬ್ರು ನಿಮ್ಮ ಜೊತೆ ನಿಂತಿದ್ದಾರೆ. ಅದಕ್ಕಾಗಿ ಉದ್ಯೋಗ, ವ್ಯವಹಾರ ಅಥವಾ ಗುರಿಗಳಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವವರು ನೀವು ಅದನ್ನ ಸಾಧಿಸ್ತೀರಾ. ದೇವರು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸಗಳನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಇನ್ನು 2ನೇದು ಶಕ್ತಿಯನ್ನ ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಶಾಂತಿ ನಿಮ್ಮ ದೊಡ್ಡ ಬಲ. 99% ಜನರು ಇಲ್ಲಿ ತಪ್ಪು ಮಾಡ್ತಾರೆ. ಆದರೆ ನೀವು ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಭಾಗ್ಯದಲ್ಲಿ ಬರೆಯಲ್ಪಟ್ಟಿದ್ದು ತಪ್ಪಿಸಿಕೊಳ್ಳೋದಾಗೋದಿಲ್ಲ ಮತ್ತು ಕೊಡಬೇಕಾದನ್ನು ಯಾರು ತಡೆದು ನಿಲ್ಲಿಸಲಾಗೋದಿಲ್ಲ ಅಂತ ಜಗತ್ತು ನಿಮ್ಮನ್ನು ಕುಗ್ಗಿಸೋದಕ್ಕೆ 1000 ಸಲ ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ನೀವು ನಗು ಮೊಗದಿಂದ ಇರಬೇಕು. ಯಾಕೆಂದ್ರೆ ದೇವರು ಮಾಡಿದ್ದ ಎಲ್ಲವೂ ಕೂಡ ನಿಮಗೆ ಒಳಿತು ಆಗೋದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ನಿಮಗೆ ಏನೇ ಆದರೂ ಕೂಡ ಒಳ್ಳೆಯದೇ ಆಗುತ್ತೆ. ನಿಮ್ಮ ಒಳಗಿನ ಶಕ್ತಿಯೇ ನಿಮ್ಮ ಅಮೂಲ್ಯ ಬಂಗಾರ. ಅದನ್ನು ಕೋಪಕ್ಕೂ ವಿವಾದಕ್ಕೂ ನೀಡಿ ವ್ಯರ್ಥ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಸಂಬಂಧಗಳ ವಿಷಯದಲ್ಲಿ ಮೌನವೇ ನಿಮ್ಮ ಜಯವನ್ನ ನಿರ್ಮಿಸುತ್ತೆ. ಸಮಸ್ಯೆಗಳ ನಮ್ಮನ್ನು ಬಲವಂತವನ್ನಾಗಿಸಲು ಬರುತ್ತೆ. ಅವನ್ನು ಶಾಪವಾಗಿ ನೋಡುವ ತಪ್ಪು ಮಾಡೋದಕ್ಕೆ ಹೋಗಬೇಡಿ.
ನೀವು ಎಷ್ಟು ಶಾಂತವಾಗಿದ್ದಷ್ಟು ಅಷ್ಟು ಹಣ ಅವಕಾಶ ನಿಮ್ಮತ್ತ ಬರುತ್ತೆ. ಜಗತ್ತು ಹೇಳುತ್ತೆ ಮೌನವಾಗಿರೋದು ಮಹಾದರ್ಶನಗಳು ಬಾಗಿಲು ತಟ್ಟುತ್ತೆ ಅಂತ. ಇನ್ನು ಮೂರನೇದು, ಕಷ್ಟಕ್ಕೆ ನಂಬಿಕೆ ಇಡಿ. ಕಷ್ಟ ಎಂದಿಗೂ ವಂಚಿಸೋದಿಲ್ಲ. ಅದು ತಡ ಮಾಡ್ಬೋದು, ಆದರೆ ಕೈ ಖಾಲಿ ಕಳಿಸೋದಿಲ್ಲ. ಭಗವಂತನ ಮನೆಯಲ್ಲಿದೆ ತಡ, ಆದರೆ ಅನ್ಯಾಯವಿಲ್ಲ. ನೀವು ಮಾಡಿದ ಶ್ರಮ 2-3 ಪಟ್ಟು ಯುವರ್ ಲೈಫ್ ವಿಲ್ ಬಿಕಮ್ ಗ್ಲೋರಿಯಸ್. ನೀವು ಸ್ಟ್ರಾಂಗ್ ಆಗಿ ಬದಲಾಗ್ತೀರಾ. ದೊಡ್ಡ ಅವಕಾಶಗಳು ನಿಮ್ಮ ದಾರಿಯಲ್ಲಿ ನಿಂತಿವೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ. ಹಳೆಯ ತೊಂದರೆಗಳು ಎಲ್ಲವೂ ಕಡಿಮೆಯಾಗುತ್ತೆ. ಭಾಗ್ಯ ಬಾಗಿಲಿಗೆ ಬರ್ತಾ ಇದೆ. ಸಿಹಿ ತಿಂಡಿ ಹಂಚುವಷ್ಟು ದೊಡ್ಡ ಶುಭ ಸುದ್ದಿ ನಿಮ್ಮತ್ತ ಓಡಿ ಬರ್ತಾ ಇದೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಟ್ರೇಡಿಂಗ್ ಯಾರೇ ಮಾಡ್ತಾ ಇದ್ರೂ ಕೂಡ ಈ ದಿನಗಳು ಅದ್ಭುತವಾಗಿರುತ್ತೆ. ಮತ್ತು ಕೊನೆಯದು, ದೈವದ ಮೇಲೆ ದೃಢ ನಂಬಿಕೆ. ಯಾವಾಗಲೂ ಭಗವಂತನನ್ನ ನಂಬಬೇಕು. ಮಾಡಿದ ಪ್ರತಿಯೊಂದು ಚಲನವಲನವನ್ನು ಎಲ್ಲದಕ್ಕೂ ಕೂಡ ನೀವು ಕೃತಜ್ಞತೆಯನ್ನು ಅರ್ಪಿಸಿಬಿಡಿ. ತಪ್ಪು ಮಾಡೋದಕ್ಕೆ ಹೋಗಬೇಡಿ. ನೀತಿಯಿಂದ ನಡೆಯಿರಿ, ಭಕ್ತಿಯಿಂದ ನಡೆಯಿರಿ. ಏಕೆಂದರೆ ದೇವರು ಎಂದಿಗೂ ತಮ್ಮ ಭಕ್ತರನ್ನು ನೆಲಕ್ಕೆ ಬೀಳಿಸೋದಕ್ಕೆ ಬಿಡೋದಿಲ್ಲ. ಈ 4 ದಿನಗಳಲ್ಲಿ ಮಹಾದೇವನ ನೇರ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಭಾಗ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಎಂದಿಗೂ ಕನಸೇ ಕಾಣದ ಗೆಲುವುಗಳು ನಿಮಗೆ ದೊರೆತು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದು ಸಿಗೋಣ ಅಂತ ಆರೈಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.